ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಸಾಕಷ್ಟು ಸ್ಟೂಡೆಂಟ್ಸು KCET 2025ಅಲ್ಲಿ ರಿಸಲ್ಟ್ ಯಾವಾಗ ಬರುತ್ತೆ, ರಿಸಲ್ಟ್ ಅಪ್ಡೇಟ್ ಬಗ್ಗೆ ಕೇಳ್ತಿದ್ದಾರೆ. ಇನ್ನೂ ಲೇಟ್ ಆಗುತ್ತಾ, ಮೇ ತಿಂಗಳಲ್ಲಿ ಬರುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ಆ್ಯಂಡ್ ಆಗಿನೂ ರ್ಯಾಂಕಿಂಗ್ ಯಾವ ರೀತಿ ಅನೌನ್ಸ್ ಮಾಡ್ತಾರೆ, ಥಿಯರಿ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರಾ ಇಲ್ವಾ ಅಂತ ಹೇಳಿಬಿಟ್ಟು ಈ ರೀತಿ ಡೌಟ್ಸನ್ನು ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾತಾಡೋಣ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಕೌನ್ಸಿಲಿಂಗ್ ಅಪ್ಡೇಟ್ಸನ್ನು ಪಡ್ಕೋತೀರಾ. ನೋಡಿ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸಲ್ಲಿರುವಂತಹ ಡೌಟು KCET 2025 ರಿಸಲ್ಟ್ ಯಾವಾಗ ಬರುತ್ತೆ, ಮೇ ತಿಂಗಳಲ್ಲಿ ಬರುತ್ತಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಮೊದಲಿಗೆ ನೋಡಿ, ನಿಮಗೆ ಮೇ ತಿಂಗಳಲ್ಲಿ ಕನ್ಫರ್ಮ್ ಆಗಿ ರಿಸಲ್ಟ್ ಆದರೆ ಬರುತ್ತೆ. ಇದರ ಬಗ್ಗೆ KE ಡೈರೆಕ್ಟರ್ ಕಡೆಯಿಂದನೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ KCET 2025 ರಿಸಲ್ಟನ್ನು ಅನೌನ್ಸ್ ಮಾಡಬೇಕಿತ್ತು. ಕೆಲವೊಂದಿಷ್ಟು ಕಾರಣಾಂತರಗಳಿಂದ ನಿಮಗೆ ರಿಸಲ್ಟನ್ನು ಅನೌನ್ಸ್ ಮಾಡೋದಕ್ಕೆ ಆಗಿಲ್ಲ. ಯಾಕೆ ಅಂತಂದರೆ ಇನ್ನೂ ನಿಮ್ಮ ಒಂದು KCET 2025 ರಿಸಲ್ಟನ್ನು ಅನೌನ್ಸ್ ಮಾಡಿದಾಗ ಅದರಲ್ಲಿ ಒಂದು ಅಗ್ರಿಕಲ್ಚರ್ ರ್ಯಾಂಕಿಂಗು, ಇಂಜಿನಿಯರಿಂಗ್ ರ್ಯಾಂಕಿಂಗು, ಈ ಥರ ಕೋರ್ಸಸ್ ವೈಸು ಒಂದು ರ್ಯಾಂಕಿಂಗನ್ನು ಅನೌನ್ಸ್ ಮಾಡಬೇಕು. ಅದಕ್ಕೆ ಅಗ್ರಿಕಲ್ಚರ್ ರ್ಯಾಂಕಿಂಗನ್ನು ಅನೌನ್ಸ್ ಮಾಡೋದಕ್ಕೆ ಅದರ ಒಂದು ಪ್ರಾಕ್ಟಿಕಲ್ ಎಕ್ಸಾಮು, ಅದರ ಒಂದು ಪ್ರೊಸೀಜರ್ ಆದರೆ ಇನ್ನೂ ಸಹ ಕಂಪ್ಲೀಟ್ ಆಗಿಲ್ಲ. ಜೊತೆಗೆ ನೋಡಿ, ನಿಮ್ಮ ಒಂದು KCET 2025 ರ್ಯಾಂಕಿಂಗ್ ಅನೌನ್ಸ್ ಮಾಡಬೇಕು ಅಂತ ಅಂದರೆ ಥಿಯರಿ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿರೋದು, ಈಗ ನಾನು ಎಕ್ಸಾಮ್ ಬರೆದು ಬಂದಿದ್ದೀನಲ್ವ, 4 ಸಬ್ಜೆಕ್ಟ್ಸ್ ಬರೆದಿದ್ದೀನಿ, ನಾನು 3 ಸಬ್ಜೆಕ್ಟ್ಸು KCET ಎಕ್ಸಾಮನ್ನು ಬರೆದಿದ್ದೀನಿ. ಆ ಒಂದು ಎಕ್ಸಾಮ್ ಏನು ಬರೆದಿದ್ದೀನಿ, KCET ಕ್ವಶನ್ ಪೇಪರ್ ಏನಿತ್ತು ಅದರ ಒಂದು ಮಾರ್ಕ್ಸ್ ಮೇಲೆ ನಮ್ಮ ಒಂದು ರ್ಯಾಂಕಿಂಗ್ ಅನೌನ್ಸ್ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಇಲ್ಲ, ಅದೂ ಕನ್ಸಿಡರ್ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಥಿಯರಿ ಮಾರ್ಕ್ಸನ್ನು ಕನ್ಸಿಡರ್ ಆಗುತ್ತೆ. ಎಕ್ಸಾಮ್ 1ನಲ್ಲಿ ಬರೆದಿರುವಂಥ ಸ್ಟೂಡೆಂಟ್ಸ್ದು ಒಂದು ಥಿಯರಿ ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ. ಜೊತೆಗೆ ಈಗ ಎಕ್ಸಾಮ್ 2 ಅನ್ನು ಸ್ಟೂಡೆಂಟ್ಸು ಬರೀತಾರಲ್ವ, ಅದೂ ಸಹ ಕನ್ಸಿಡರ್ ಆಗುತ್ತೆ. ಸೊ ಆ ಒಂದು ರೀಸನ್ನಿಂದ ನಿಮ್ಮ ಒಂದು ರಿಸಲ್ಟ್ ಆದರೆ ಲೇಟ್ ಆಗ್ತಿದೆ. ಈಗ ಎಕ್ಸಾಮ್ 2 ಕಂಪ್ಲೀಟ್ ಆಗಬೇಕು. ಜೊತೆಗೆ ಅಗ್ರಿಕಲ್ಚರ್ದು ಒಂದು ಪ್ರಾಕ್ಟಿಕಲ್ ಪ್ರೊಸೀಜರ್ ಎಲ್ಲನೂ ಸಹ ಕಂಪ್ಲೀಟ್ ಆಗಬೇಕು. ಸೊ ಹಾಗಾಗಿ ನಿಮ್ಮ ಒಂದು ರಿಸಲ್ಟನ್ನು ತಡ ಮಾಡ್ತಿದ್ದಾರೆ. ಯಾವಾಗ ಬರುತ್ತೆ ಅಂತ ಅಂದರೆ ಇದೇ ತಿಂಗಳು ಮೇ ತಿಂಗಳಲ್ಲಿ ನಿಮಗೆ ಮೇ 20ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಆದರೆ ಸಿಗುತ್ತೆ. ನಿಮಗೆ ಎಕ್ಸಾಕ್ಟ್ ಡೇಟು ಟೈಮು ಎಲ್ಲನೂ ಸಹ ಮೇ 20ನೇ ತಾರೀಕು ಗೊತ್ತಾಗುತ್ತೆ. ಹೀಗಾಗಲೇ ಮೇ ತಿಂಗಳು ಸ್ಟಾರ್ಟ್ ಆಗಿದೆ. ನಿಮಗೆ ಮೇ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಅಂದರೆ ನಿಮಗೆ ಮೇ ಲಾಸ್ಟ್ ವೀಕಲ್ಲಂತೂ ನಿಮ್ಮ ಒಂದು KCET 2025 ರಿಸಲ್ಟ್ ಆದರೆ ಸಿಗುತ್ತೆ. ತುಂಬ ತಡ ಆದರೆ ಆಗೋದಿಲ್ಲ. ಆ್ಯಂಡ್ ಜೊತೆಗೆ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ರಿಸಲ್ಟ್ ಬಂದಿದ್ದ ಆದಮೇಲೆ ಒಂದು ಕೌನ್ಸಿಲಿಂಗ್ ಪ್ರೊಸೀಜರು, ಆಪ್ಷನ್ ಎಂಟ್ರಿ ಎಲ್ಲನೂ ಎಷ್ಟು ದಿನ ಆಗ್ಬೋದು ಅಂತ ಕೇಳಿ. ನೋಡಿ, ನಿಮ್ಮ ಒಂದು ರಿಸಲ್ಟ್ ಬಂದಿದ್ದ ಆದಮೇಲೆ ಒಂದು ಆಪ್ಷನ್ ಎಂಟ್ರಿ ಆಗಿರ್ಬೋದು, ಕೌನ್ಸಿಲಿಂಗ್ ಪ್ರೊಸೀಜರ್ ಆಗಿರ್ಬೋದು, ಒಂದು ವಾರದ ಒಳಗಡೆನೇ ಸ್ಟಾರ್ಟ್ ಆಗುತ್ತೆ. ಅದರದ್ದು ಕಂಪ್ಲೀಟ್ ಸ್ಕೆಡ್ಯೂಲ್ ಅನ್ನಾದರೆ ಕೊಡುತ್ತಾರೆ. ಸೊ ಯಾರು ಹೊರೆಯಾಗುವಂಥ ಅವಶ್ಯಕತೆ ಇಲ್ಲ. ಓಕೆನಾ? ಬೇರೆ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.